ಕೃಷ್ಣಬೈರೇಗೌಡರು ಯಾಕೆ ರಿಸ್ಟ್ರಿಕ್ಟ್ ಆಗಿದ್ರೆ ಅನ್ನೋ ಮಾತನ್ನು ಮಾತಾಡಿದ್ದ ನಾವು ಗಮನಿಸಿದ್ವಿ. ಜೊತೆ ಶಶಿಕಲಾ ಜೊಲ್ಲೆ ಅವರು ಇಲ್ಲ ಮಾಡಬೇಕು ಈ ಎರಡೂ ಚಿಕ್ಕೋಡಿ ಮತ್ತು ಗೋಕಾಕ್ ಅನ್ನುವಂಥ ಗಣೇಶ್ ಹುಕ್ಕೇರಿ ಅವ್ರು ಮಾತಾಡಿದ್ದಾಗಿರ್ಬೋದು. ಜೊತೆ ನಮ್ಮ ರಾಜು ಖಾಗೆ ಅವರು ಸಹಿತ ಜಲ್ದಿ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಿರಿ ಅನ್ನೋದು ಒತ್ತಡ ಆಗ್ತಾ ಇದ್ದಾರೆ ನಮ್ಮ ಶಾಸಕರು. ಅದರಲ್ಲೂ ಚಿಕ್ಕೋಡಿ ಭಾಗದ ಶಾಸಕರು, ಗೋಕಾಕ್ ಭಾಗದ ಶಾಸಕರು ಮತ್ತು ಇವತ್ತಿನ ಉಸ್ತುವಾರಿಗಳು ಆಸಕ್ತಿ ಅದ. ಬಟ್ ಮಾಡಿಸೇ ತೀರಬೇಕು ಅನ್ನುವಂಥ ಆಗಿ ಆಗ್ತಿದ್ದು ಅನ್ನುವಂಥ ಭರವಸೆ ಮೂಡ್ತಾ ಇಲ್ಲ. ಮತ್ತು ಇವ್ರು ಮಾಡಿಸೇ ತೀರ್ತಾರ ಅನ್ನುವಂಥ ಒತ್ತಡ ಮಾಡಿಸ್ತಾರೆ ಅನ್ನುವಂಥದ್ದು ಭರವಸೆ ಆಗ್ತಾಯಿಲ್ಲ. ಯಾಕಂತಂದ್ರೆ 18 ಶಾಸಕರು ಒಪ್ಪಬೇಕು ಅನ್ನುವಂಥ ಸೂಕ್ಷ್ಮ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ನಾನು ಈ ಮೊದಲು. 18 ಶಾಸಕರು ಯಾಕೆ ಬೇಕು ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ಇರಲಿ, ಕೇಳಿ ಅವ್ರ ಅಭಿಪ್ರಾಯ ಏನಿಲ್ಲ. ಯಾಕಂದರೆ ಕೆಲವೊಂದು ವಿರೋಧ ಮಾಡೋದು ಸಹಜ ಅಂತ ಹೇಳಿದ್ದೆ ನಾವು. ಬೈಲಹೊಂಗಲ ಭಾಗದ ಅಲ್ಲಿ ಶಾಸಕರಾಗಿರ್ಬೋದು, ಅಲ್ಲಿ ನಾಯಕರಾಗಿರ್ಬೋದು, ಜನ ಆಗಿರ್ಬೋದು. ಅದೇ ಕಾಲ ಅಥಣಿ ಭಾಗದ ಅಲ್ಲಿ ಶಾಸಕರು ಇನ್ನುಳಿದವರು ಅವ್ರು ಹೆಂಗೆ ಒಪ್ಪಲಿಕ್ಕೆ ಸಾಧ್ಯ ಇದೆ ಇವೆರಡು ಜಿಲ್ಲೆ ಆಗೋದಕ್ಕೆ? ಮತ್ತು ಇವೆರಡ ಕಾರಣಕ್ಕಾಗಿ ಈ ತೊಡರಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನು ಘೋಷಣೆ ಮಾಡೋದು ಲೇಟ್ ಆದರೆ ಹೇಗೆ ಅನ್ನೋಂಥ ಒಂದು ಪ್ರಶ್ನೆ ಜೊತೆಗೆ ಕೃಷ್ಣಬೈರೇಗೌಡರು ಇನ್ನೂ ಅದಕ್ಕೆ ಏನು ಬೇಕಲ್ಲ ಪ್ರೊಸೆಸ್ ಮಾಡ್ಬೇಕ್ರಿ, ಸಮಾಧಾನ ಇಲ್ಲ. ಅದಕ್ಕೇನೋ ನಮ್ಮ ದುರ್ಯೋಧನ ಅವ್ರು ಹೇಳಿದರು, ಇಲ್ಲ ರೀ ಈಗಾಗಲೇ ಜಯಂತ್ ಪಟೇಲ್ರು ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿದ್ರಿ ಆದ್ರೆ ಆಗಲಿಲ್ಲಲ್ಲ, ಏನು ಕಾರಣ? ಸೂಕ್ಷ್ಮ ನಿಮಗೆ ಗೊತ್ತದು ನಮಗೆ ಗೊತ್ತು ಅಂತೇಳಿ ಒಂದು ಏನೋ ಹಿಡನ್ ಅಜೆಂಡಾವನ್ನು ಮಾತಾಡಿದರು. ಆ ಮಾತು ಇವತ್ತು ಸಹಿತ ಎಲ್ಲರಿಗೂ ಗೋಕಾಕ್ ಭಾಗದ ಮತ್ತು ಚಿಕ್ಕೋಡಿ ಭಾಗದ ಜನರು ಇದೇನಿದು ಏನದು ಮಾತಾಡಿದ್ರು, ಯಾಕೆ ಆಗಲಿ ಆ ಘೋಷಣೆ ಯಾಕೆ ಮಾಡಲಿಲ್ಲ ಅಂದಾಗ ಸಹಜ ಆ ಸಂದರ್ಭದಲ್ಲೇ ಬೈಲಹೊಂಗಲ ಜನ ಮತ್ತು ಅದೇ ಕಾಲಕ್ಕೆ ನಮ್ಮ ಬೆಳಗಾವಿ ಜನ ಅಲ್ಲಿ ಕೆಲವೊಂದಿಷ್ಟು ಇಲ್ಲಪ್ಪ ಈ ಸಂದರ್ಭದಲ್ಲಿ ಮಾಡಿದರೆ ಈ ಬೆಳಗಾವಿ ಜಿಲ್ಲೆ ಇದ್ದು ಮಹಾರಾಷ್ಟ್ರಕ್ಕೆ ಹೋಗಿ ಸಾಯ್ತು ಉಳಿದ ಏನೋ ಒಂದು ವಾತಾವರಣ ಕ್ರಿಯೇಟ್ ಮಾಡಿದರು. ನಿಪ್ಪಾಣಿ ಜನ ಆಗಿರ್ಬೋದು, ಇನ್ನುಳಿದವರು ಆಯಿತು. ಈ ಒಂದು ಸಂದರ್ಭದಲ್ಲಿ ಅದನ್ನು ಆ ನೆಲೆಗಟ್ಟಿನಲ್ಲಿ ಜಯಂತ್ ಪಟೇಲರು ಮುಂದಕ್ಕೆ ಹಾಕಿದರು ಅನ್ನುವಂಥದ್ದು ಒಂದು ಗೊತ್ತದೆ ಎಲ್ಲ ಭಾಗ ಈ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನಕ್ಕೆ. ಬಟ್ ಇನ್ನು